ಧಿಕ್ಕಾರ ಧಿಕ್ಕಾರ ಎನ್ಡಿಎ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಎನ್ಡಿಎ ಸರ್ಕಾರಕ್ಕೆ ಧಿಕ್ಕಾರ. ಬಾಗಲಕೋಟೆಯ ಬಸವೇಶ್ವರ ವೃತ್ತದಲ್ಲಿ ಎಸ್ಡಿಪಿಐ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಯಿತು. ರಾಜ್ಯಸಭೆಯಲ್ಲಿ ವಲ್ಫ್ ತಿದ್ದುಪಡಿ ಮಸೂದೆ 2024 ಮಂಡನೆಯನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದರು. ಅಸಂವಿಧಾನಿಕ ಮಸೂದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಎಸ್ಡಿಪಿಐ ಕಾರ್ಯಕರ್ತರು ಇದು ವಲ್ಫ್ ಸಂಪತ್ತು ಕಬಳಿಸುವ ಹುನ್ನಾರು ಎಂದು ಆರೋಪಿಸಿದರು. ವರದಿ ಅನ್ವರ್ ಅಲಿ ಕೊಣ್ಣೂರು. ಮೋದಿ ಅಮಿತ್ ಶಾ ಲೂಟಿಕೋರರ ಸಾಲಿನಲ್ಲಿ ನಿಮ್ಮ ಹೆಸರು ಇದೆ. जो आस्ती है, जो वक्त का जो प्रॉपर्टी है, वो हमारे कौम के लोगों की दी हुई एक अमानत है और जो ना कोई अभी वो किसी की जागीर नहीं है, ना अमित शाह की जागीर है, ना नरेंद्र मोदी की जागीर है, ना बीजेपी गवर्नमेंट की जागीर है। ये हमारे बुजुर्गों ने अवाम के लिए वक्त के लिए जायदाद है। इसे हड़पने के लिए मोदी और अमित शाह मिलकर ये काला कानून जो लाए हैं, इसके खिलाफ हम लोग ये वक्फ अमेंडमेंट बिल के खिलाफ हम लोग ये एहतजाज करके अभी आने वाले दिनों में हमें अमित शाह और मोदी को बोलना चाहते हैं, कानून को वापस नहीं लेंगे तो आने वाले दिनों में हमें इससे ज़्यादा हम लोग तो इसके अगेंस्ट हम इसके प्रोटेस्ट करेंगे। हुआ तो हम लोग इसके लिए अपनी जान माल सब कुर्बान करने के लिए हम लोग तैयार रहेंगे, कहकर मेरी अपनी बात से आलम बताएं। इसी तरह हमारे असेंबली के बागलकोट तालुके हमारे कासिम में क्या होने दो बात विचार करें. ಇವತ್ತು ನಾವು ಇಲ್ಲಿ ಕೂರಲು ಕಾರಣವೇನೆಂದರೆ 2024 ಕಾನೂನು ವಿರೋಧವಾಗಿ ನಮ್ಮ ವಕಫ್ ಆಸ್ತಿಯನ್ನು ಏನೋ ಅವರು ಅಮೆಂಡ್ಮೆಂಟ್ ಬಿಲ್ ಅನ್ನು ಟೇಬಲ್ಗೆ ಇಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನಾವೆಲ್ಲ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಬಾಗಲಕೋಟೆ ತಾಲೂಕಿನಲ್ಲಿ ಒಂದು ವಕಫ್ ಅಮೆಂಡ್ಮೆಂಟ್ ಬಿಲ್ ವಿರುದ್ಧವಾಗಿ ಒಂದು ಬೃಹತ್ತವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆ ಮೂಲಕ ನಾನು ಒಂದೆರಡು ಮಾತುಗಳನ್ನು ತಮ್ಮಲ್ಲಿ ಹೇಳಲು ಬಯಸುತ್ತೇನೆ. ಏನೆಂದರೆ ಇದು ಒಂದು ವಕಫಿನ ಆಸ್ತಿಯನ್ನು ಯಾರಪ್ಪಂದಲ್ಲ, ಮೋದಿ ಅಮಿತ್ ಶಾ ಅವರಿಗೆ ನಾನು ಇಲ್ಲಿ ಈ ಮೂಲಕ ಒಂದು ಸೂಚನೆಯನ್ನು ನೀಡುತ್ತಿದ್ದೇನೆ. ಇದು ಯಾರಪ್ಪಂದು ಆಸ್ತಿ ಇಲ್ಲ, ಇದು ಮುಸ್ಲಿಮರಿಗೆ ಸೇರಿರುವಂಥ ಆಸ್ತಿಯಾಗಿದೆ. ಇದರ ಹಕ್ಕು ಬದಲಾಗಿ ಮುಸ್ಲಿಮರಿಗೆ ಮಾತ್ರ ಇದೆ, ಬೇರೆಯವರಿಗೆ ಯಾರೂ ಇಲ್ಲ. ತಾವು ಈ ಮಾತನ್ನು ಇಲ್ಲಿ ಮುಖಾಂತರ ನಾನು ಹೇಳಲು ಬಯಸ್ತೀನಿ. ತಾವು ಏನು ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ, ನೀವು ಮುಂದಿನ ದಿನಮಾನಗಳು ಏನೇ ಇದು ಒಂದು ಕಾನೂನು ಬಿಲ್ ಅನ್ನು ನೀವು ಪಾಸ್ ಮಾಡಿದಾದರೆ ಬೃಹತ್ತವಾದ ಪ್ರತಿಭಟನೆ ಈ ಮೂಲಕ ನಿಮಗೆ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ನ್ಯಾಷನಲ್ ಮುಖಾಂತರ ಒಂದು ಪ್ರೊಟೆಸ್ಟ್ ಮಾಡಿದೆ. ಬರುವಂಥ ದಿನಮಾನಗಳಲ್ಲಿ ಹೇಗೆ CAA NRC ವಿರುದ್ಧ, ಹೇಗೆ ಪ್ರತಿಭಟನೆ ವಿರುದ್ಧ ಇಡೀ ಸ್ಥಳಗಳಲ್ಲಿ ಕಾನೂನುಬದ್ಧವಾಗಿ ಏನು ಪ್ರೊಟೆಸ್ಟ್ ಕೇಳಿದೆ, ಅದೇ ರೀತಿಯಾಗಿ ಇದು ಪ್ರೊಟೆಸ್ಟ್ ಅನ್ನು ಇಳಿಯಬೇಕಾಗುತ್ತದೆ. ಆರ್ಟಿಕಲ್ 25 ಮತ್ತು 26 ಏನು ಹೇಳುತ್ತದೆ ಅಂದರೆ, ಆರ್ಟಿಕಲ್ 25 ನಾವು ಯಾವ ಜನಾಂಗದಿಂದ ಇರುತ್ತೆ ಆ ಜನಾಂಗದಲ್ಲಿ ನಾವು ಯಾವ ಜಾತಿಗಾಗಿ ನಾವು ಸೇರಿ ಕೆಲಸ ಮಾಡಬಹುದು. ಅದೇ ಆರ್ಟಿಕಲ್ 26 ಏನು ಹೇಳುತ್ತದೆ ಅಂದರೆ, ನಾವು ಯಾವ ಜನಾಂಗದಲ್ಲಿ ಇರ್ತೇವೆ ಆ ಜನಾಂಗದ ಆಸ್ತಿಯನ್ನು ನಾವು ಸರಳವಾಗಿ ನಾವು ಅದನ್ನು ರಕ್ಷಿಸುವ ನಮಗೆ ಕಾನೂನು ಒಂದು ಅಧಿಕಾರವನ್ನು ಕೊಡುತ್ತದೆ. ಈ ಮೂಲಕ ನಾನು ಇಲ್ಲಿ ವೇದಿಕೆ ಮೂಲಕ ಏನು ಹೇಳಲು ಬಯಸುತ್ತೇನೆ ಅಂದರೆ, ಏನು NDA ಸರ್ಕಾರ ತಮ್ಮ ಒಂದು ಕಾನೂನಿನಲ್ಲಿ ಜಂಟಿ ಸರ್ಕಾರದಲ್ಲಿ ಏನು ನಾವು ಕಾನೂನಿನ ಬಿಲ್ಲನ್ನು ಪಾಸ್ ಮಾಡಿದ್ದೇವೆ, ಆ ಕಾನೂನು ಬಿಲ್ಲನ್ನು ಪಾಸ್ ಮಾಡಿದ ಕಾರಣಕ್ಕಾಗಿ ನಾವು ಇಲ್ಲಿ ಪ್ರತಿಭಟನೆ ಮೂಲಕ ಆ ಕಾನೂನನ್ನು ವಿರೋಧಿಸಿ ಆ ಪ್ರತಿಭಟನೆ ಮೂಲಕ ನಾವು ಬಿಲ್ಲನ್ನು ಹರಿಯಲು ಇಚ್ಛಪಡುತ್ತೇವೆ. असेंबली के मेम्बरान का भी मैं इस प्रोग्राम में क्या है मैं वेलकम करता हूँ और आगे की कार्रवाई क्या है वहीं पे क्या है तो मैं जिंदाबाद 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 जिंदाबाद.
लोग ने जो किया है कि अपोज में हमें